ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಈ ವಿಡಿಯೋದಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಚಾಪ್ಟರ್ ನ ಲಾಸ್ಟ್ ಕಾನ್ಸೆಪ್ಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೆಂಗ್ ಫೈಂಡ್ ಮಾಡೋದು ಅಂತ ಕಲಿತಾ ಇದೀವಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಅ ವೆರಿ ಫ್ಯಾನ್ಸಿ ನೇಮ್ ಗಿವನ್. ಓಕೆ, ಡೈರೆಕ್ಟ್ ಆಗಿ ವಿಷಯ ಏನು ಅಂದ್ರೆ ನಿಮಗೆ ಯಾವ ಫಂಕ್ಷನ್ ಕೊಡ್ತಾರೋ ಅದನ್ನ 2 ಸರಿ ಡಿರೈವೇಟಿವ್ ಫೈಂಡ್ ಮಾಡಿ, ಅಂದ್ರೆ 2 ಸರಿ ಡಿಫ್ರೆನ್ಸಿಯೇಷನ್ ಮಾಡಿ ಅಂತ ಹೇಳೋದಕ್ಕೆ ದೊಡ್ಡದಾಗಿ ಫ್ಯಾನ್ಸಿ ನೇಮ್ ಕೊಟ್ಟಿದ್ದಾರೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ. ನೋಡಿದ್ರೆ ಭಯ ಆಗ್ಬೇಕು, ಆ ತರ ಇದೆ ಹೆಸರು, ರೈಟ್? ಬಟ್ ನಾನು ಹೇಳಿದ್ನಲ್ಲ, ಒಂದು ಫಂಕ್ಷನ್ ಕೊಡ್ತಾರೆ, ಯೂಶಲ್ ಆಗಿ ನಮ್ಗೆ 1 ಸರಿ ಡೆರಿವೇಟಿವ್ ಫೈಂಡ್ ಮಾಡಿ ನಿಲ್ಸಿ ಅಭ್ಯಾಸ. ಈಗ ನೀವೇನ್ ಡಿರೈವೇಟಿವ್ ಫೈಂಡ್ ಮಾಡ್ತೀರೋ ಅದನ್ನ ತಿರ್ಗಾ ಡಿಫ್ರೆನ್ಶಿಯೇಟ್ ಮಾಡಬೇಕು. ದಟ್ ವಿಲ್ ಗಿವ್ ಯು ಯೋರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ರೈಟ್? ಬಿಫೋರ್ ದಟ್ ಪ್ರಾಪರ್ ಆಗಿ ಕಲಿಯೋಣ, ಹಂಗನ್ಬಿಟ್ಟು ಏನು ಸ್ಕಿಪ್ ಮಾಡೋದು ಬೇಡ, ರೈಟ್? ಸಿ ಇಫ್ ದ ಫಂಕ್ಷನ್ ಇಸ್ ಗಿವನ್ ಆಸ್ y is equal to f of x, ಸ್ಟಾರ್ಟಿಂಗ್ ಇಂದಾನು ಇದೇ ಫಂಕ್ಷನ್ ಹೇಳಿ ಹೇಳಿ ನನಗೂ ಸಾಕಾಗೋಗಿದೆ. y is equal to f of x, ಈ ಫಾರ್ಮಲ್ ಯಾವುದೇ ಫಂಕ್ಷನ್ ಕೊಟ್ಟರು ನೀವು ಫಸ್ಟ್ ಆರ್ಡರ್ ಡೆರಿವೇಟಿವ್ ಹೆಂಗ್ ಬರೀತೀರಾ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ನಿಮಗೆ ಬರೋದೇನೋ ಯು ವಿಲ್ ಗೆಟ್ dy by dx ಅಲ್ವಾ? ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ y1 ಅಂದ್ರೆ ಏನು? ಫಸ್ಟ್ ಆರ್ಡರ್ ಡೆರಿವೇಟಿವ್. ಅಥವಾ ಇನ್ನೇನ್ ಬರಿಬೋದು? ಯು ಕ್ಯಾನ್ ರೈಟ್ ಇಟ್ ಆಸ್ y ಡ್ಯಾಶ್. ಇದೆಲ್ಲ ಏನು ಡಿರೈವೇಟಿವ್ ಅಂತ ನಮಗ್ ಗೊತ್ತು, ಬಟ್ ಇದಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್. ಒಂದ್ಸರಿ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಬಂದಿರೋ ಡೆರಿವೇಟಿವ್. ಸೊ ದೀಸ್ ಆಲ್ ಆರ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ಇದೆಲ್ಲ ಏನಕ್ಕೆ ಇವಾಗ ಹೇಳ್ತಾ ಇದೀನಿ? ಬಿಕಾಸ್ ನಿಮಗೆ ಬರೋ ಕ್ವೆಶನ್ಸ್ ಅಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ನಿಮ್ಗೆ ಏನ್ ಕ್ವೆಶನ್ಸ್ ಬರುತ್ತೋ ಶೋ ದಟ್ ಅಂತ ಬರುತ್ತೆ ಕ್ವೆಶನ್ಸ್. ಅದರಲ್ಲಿ ಎನಿ ಆಫ್ ದೆಮ್ ದೇ ಕ್ಯಾನ್ ಯೂಸ್ ಟು ಆಸ್ಕ್ ಯು ದ ಕ್ವೆಶನ್. ಸೊ ಯು ಶುಡ್ ಬಿ ಫೆಮಿಲಿಯರ್, ರೈಟ್? ಸೊ dy by dx ನಾರ್ಮಲಿ ನಮಗೆ ಗೊತ್ತಿರೋದು y1 ಅಂತ ಕೊಡ್ಬೋದು ಅಥವಾ y ಡ್ಯಾಶ್ ಅಂತ ಕೊಡ್ಬೋದು. ಆಲ್ ದೀಸ್ ಆರ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ಓಕೆ, ಕಂಟಿನ್ಯೂಯಿಂಗ್. ಇದೇ ಡೆರಿವೇಟಿವ್ಗೆ dy by dx ಗೆ ನಾನು ತಿರ್ಗಾ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ, ಇಫ್ ಐ ಪರ್ಫಾರ್ಮ್ ಡಿಫ್ರೆನ್ಸಿಯೇಷನ್ ಅಗೇನ್, ನಮ್ಗೊಂದು ವ್ಯಾಲ್ಯೂ ಸಿಗುತ್ತಲ್ವಾ ಇಲ್ಲಿ. ಸೊ ಆ ವ್ಯಾಲ್ಯೂ ತಿರ್ಗಾ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಸಿಂಪಲ್. ಇದ್ರಲ್ಲಿ ಎಕ್ಸ್ಪ್ಲನೇಷನ್ ಅಂತೆಲ್ಲ ಏನೂ ಇಲ್ಲ, ಎಕ್ಸ್ಪ್ಲನೇಷನ್ ಇಲ್ವೇ ಇಲ್ಲ. ನಾನು ಹೇಳ್ತಾ ಅಲ್ವಾ, 1 ಸರಿ ಮಾಡೋ ಡಿಫ್ರೆನ್ಸಿಯೇಷನ್ 2 ಸರಿ ಮಾಡಿ ಅದೇ ಫಂಕ್ಷನ್ಗೆ, ದಟ್ ಈಸ್ ಯರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಬಟ್ ಯು ಶುಡ್ ಬಿ ಅವೇರ್ ವಿತ್ ದ ಫಾರ್ಮ್ಸ್. ಈಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಯಾವ ಫಾರ್ಮ್ ಅಲ್ಲಿ ಸಿಗುತ್ತೆ? ಸಿಂಪಲ್ ನೋಡಿ, dy by dx ಅಲ್ವಾ, ಇದು ಸೆಕೆಂಡ್ ಆರ್ಡರ್. ಸೊ d square y by dx square, ದಿಸ್ ಇಸ್ ದ ಫಸ್ಟ್ ಫಾರ್ಮ್. ನೆಕ್ಸ್ಟ್ y1 ಇದೆ, ಆರ್ ಇನ್ನೇನ್ ಮಾಡ್ಬೋದು? ಇದನ್ನ y2 ಅಂತ ಬರಿಬಹುದು. ಆರ್ 1 ಡ್ಯಾಶ್ ಇದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್. ಇಲ್ಲೇನಾಗುತ್ತೆ? y ಡಬಲ್ ಡ್ಯಾಶ್ ಇದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ಯು ಶುಡ್ ಬಿ ಅವೇರ್ ವಿತ್ ದಿಸ್. ಓಕೆ, ಇಷ್ಟೇ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮುಗ್ದೋಯ್ತು. ಒಂದು ಫಂಕ್ಷನ್ ನೋಡೋಣ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಒಂದರ ಎರಡೇ ನೋಡೋಣ ಬೇಕಾದ್ರೆ. y is equal to, ಫಸ್ಟ್ ಟ್ರಿಗ್ನೋಮೆಟ್ರಿ ತಗೋತೀನಿ, y is equal to sin x. ಫಸ್ಟ್ ಏನ್ ಮಾಡ್ತೀನಿ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ ಏನ್ ಬರುತ್ತೆ? dy by dx is equal to d by dx of sin x. ಸ್ಟೆಪ್ಸ್ ಇಂಪಾರ್ಟೆಂಟ್, ನೀವು ಸ್ಟೆಪ್ಸ್ ಬರೀತಾ ಹೋದ್ರೆ ನಿಮ್ಗೆ ಮಾರ್ಕ್ಸ್ ಹಂಗೆ ಸಿಗ್ತಾ ಇರುತ್ತೆ. ಸೊ dy by dx ಏನ್ ಬರುತ್ತೆ ಇವಾಗ? dy by dx is equal to d by dx of sin x is cos x. Let this be equation number 1. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದೆ? dy by dx ನ ತಿರ್ಗಾ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದೆ. ಸೊ ಲೆಟ್ ಮಿ ರೈಟ್ ದಟ್. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯಾವ್ದಿದೆ? ಇಂಡಿಪೆಂಡೆಂಟ್ ಯಾವ್ದಿದೆ ಅಲ್ಲಿ? x ಇದೆ. ಸೊ ವಿತ್ ರೆಸ್ಪೆಕ್ಟ್ x ಮಾಡಿದ್ರೆ ಏನ್ ಅರ್ಥ? d by dx ಆಫ್ dy by dx ಮಾಡ್ತಾ ಇದ್ದೀರಾ, ವಿಚ್ ಇಸ್ ಈಕ್ವಲ್ ಟು d by dx ಆಫ್ cos x. ಅಷ್ಟೇ, ಎರಡು ಕಡೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನೋಡಿ, d 2 ಸರಿ ಇದೆ. ಸೊ d ಸ್ಕ್ವೇರ್ y ಡಿವೈಡೆಡ್ ಬೈ ಇಲ್ಲೇನ್ ಬರೀತೀರಾ? dx ಸ್ಕ್ವೇರ್ ಇಸ್ ಈಕ್ವಲ್ ಟು d by dx ಆಫ್ cos x. ದೇನ್ ಡಿಫ್ರೆನ್ಸಿಯೇಷನ್ ಮೈನಸ್ sin x. ಸೊ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್ y is equal to sin x is minus sin x. ಓಕೆ, ನೆಕ್ಸ್ಟ್ ನಾರ್ಮಲ್ ಆಗಿರೋದು ಒಂದು ಮಾಡೋಣ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. y is equal to x to the power 3 ಅಂತ ಮಾಡ್ತೀನಿ. ದಟ್ ಈಸ್ ದ ಕ್ವೆಶನ್ ಗಿವನ್. ವಿ ನೀಡ್ ಟು ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ದಟ್ ಫಂಕ್ಷನ್. ಸೊ ಏನ್ ಮಾಡ್ತೀನಿ? ಫಸ್ಟ್ ಬೇರೆ ಫಾರ್ಮಲ್ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, y ಡ್ಯಾಶ್ ಇಸ್ ಈಕ್ವಲ್ ಟು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಲ್ವಾ? ಸೊ d by dx ಆಫ್ x ಕ್ಯೂಬ್ ಬರುತ್ತೆ. ಸೊ ವಾಟ್ ಈಸ್ y ಡ್ಯಾಶ್? x ಕ್ಯೂಬ್ ಇದ್ರೆ ಏನ್ ಮಾಡಬೇಕು? n ಇಂಟು x to the power n minus 1. ಸೊ y is equal to 3x square ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ y ಡ್ಯಾಶ್ ಇರೋದು ಏನಾಗುತ್ತೆ? y ಡಬಲ್ ಡ್ಯಾಶ್ ಆಗುತ್ತೆ. 3 ಇಸ್ ಅ ಕಾನ್ಸ್ಟೆಂಟ್, 3 ಹಂಗೆ ಇರುತ್ತೆ, ಇಂಟು ಈಗ ಏನ್ ಮಾಡ್ಬೇಕು? d by dx ಆಫ್ x ಸ್ಕ್ವೇರ್ ಮಾಡಬೇಕು. ಸೊ y ಡಬಲ್ ಡ್ಯಾಶ್ ಬೇಸಿಕಲಿ ಏನ್ ಬರುತ್ತೆ? 3 ಇಂಟು 2x ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 6x. ದಿಸ್ ಇಸ್ ದ ಆನ್ಸರ್. ಇದೇ ತರ
ಎಕ್ಸಸೈಸ್ ಪ್ರಾಬ್ಲಮ್ಸ್ ಆಬ್ವಿಯಸ್ಲಿ ಇದೆ. ಸೊ ಎಕ್ಸಸೈಸ್ ಪ್ರಾಬ್ಲಮ್ಸ್ ನ ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಲ್ಯಾಬ್ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡೋಣ. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಅಲ್ವಾ? ಸಿಂಪಲ್, ಒಂದ್ ಸರಿ ಮಾಡೋ ಡಿಫ್ರೆನ್ಸಿಯೇಷನ್ 2 ಸರಿ ಮಾಡಿ. ದೀಸ್ ಆರ್ ದ ಸಿಂಪಲ್ಸ್ ವಿಚ್ ಯು ಯೂಸ್. Now let's go to the problem solving lab. Solve all the problems in the textbook. So first question ಈ ತರ ಇದೆ, x square plus 3x plus 2. So first ನಾವು ಇದನ್ನ y is equal to x square plus 3x plus 2 ಅಂತ ಬರ್ಕೊಳ್ಳೋಣ. We have to differentiate with respect to x. So ಒಂದ್ಸರಿ ಬರಿತೀನಿ, differentiate with respect to x ಅಂತ ಬರಿತೀನಿ. So once I differentiate, I will get y1. y1 is equal to x square ಇರೋದು 2x ಆಗುತ್ತೆ, plus 3 into 1 ಆಗುತ್ತೆ, plus 0 ಆಗುತ್ತೆ. So what is y1? y1 is equal to 2x plus 3. Again I have to differentiate with respect to x. Differentiate again with respect to x. So ಇವಾಗ ಏನಾಗುತ್ತೆ, y1 ಇರೋದು y2 ಆಗುತ್ತೆ. ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 into 1, 3 is anyway a constant, ಅದು 0 ಆಗುತ್ತೆ. So y2 is equal to 2. This is the answer. Next one. Going on to the second one, x to the power 20 ಇದೆ. So let me just write it first. y is equal to x to the power 20. ನೀವು y1 y2 ಯೂಸ್ ಮಾಡಿದ್ರು ಓಕೆ. ಯೂಶಲಿ ಕೆಲವು ಕಡೆ ಏನ್ ಮಾಡ್ತಾರೆ, y dash y double dash ಯೂಸ್ ಮಾಡ್ತಾರೆ. ಸೊ ಪ್ರೆಸೆಂಟೇಷನ್ ಚೇಂಜ್ ಮಾಡೋಣ, ರೈಟ್? ಸೊ y is equal to x to the power 20. Again differentiate with respect to x. So ಫಸ್ಟ್ ಟೈಮ್ ಮಾಡಿದಾಗ dy by dx is equal to x power n ಇದೆ. ಸೊ n into x to the power n minus 1 ಅಂದ್ರೆ ಇದು 19 ಆಗುತ್ತೆ. ಈಗ ತಿರ್ಗಾ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಿರ್ಗಾ ಮಾಡಿದಾಗ ಏನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ dy by dx is equal to 20 ಇಲ್ಲಿದೆ. ಇದು ಕಾನ್ಸ್ಟೆಂಟ್ ಎನಿವೆ, ಲೆಟ್ಸ್ ವರಿ ಅಬೌಟ್ ಓನ್ಲಿ ದಿಸ್ ಪಾರ್ಟ್. ಎಕ್ಸ್ ಟು ದ ಪವರ್ 19 ಇದ್ದಿದ್ರೆ ಏನ್ ಮಾಡ್ತಿದ್ರಿ, 19 to the power 19 into x to the power 19 minus 1 18 ಮಾಡ್ತಿದ್ರಿ, ರೈಟ್? ಸೊ ಸೇಮ್ ಇಲ್ಲೂ ಅದೇ ಮಾಡಿದೀರಾ. d square y by dx square is equal to 19 2s are 38. So 380 into x to the power 18. This is the answer. Next, ಈಗ ತಿರ್ಗಾ ಪ್ರೆಸೆಂಟೇಷನ್ ಚೇಂಜ್ ಮಾಡ್ತೀನಿ, ಎಲ್ಲ ಒಂದೇ. y dash dy by dx, y1 y2 ಎಲ್ಲಾನು ವಿತ್ ರೆಸ್ಪೆಕ್ಟ್ ಟು ಡೆರಿವೇಟಿವ್ ಏನ್ ತಗೋತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಗೇನ್ y is equal to log x. ಈಗ ಫೋರ್ತ್ ಒನ್ ಮಾಡ್ತಾ ಇದೀವಿ, we'll do the third one in the next slide. ಸೊ ಅಗೇನ್ ನಾನು ಏನ್ ಮಾಡ್ತೀನಿ, y dash ಅಂದ್ರೆ ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಾ. ಸೊ ದ ಆನ್ಸರ್ ಇಸ್ 1 by x. ಈಗ ತಿರ್ಗಾ ಇಲ್ಲೇನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು x ಬಿಕಾಸ್ ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ y double dash is equal to 1 by x ದು ಡಿಫ್ರೆನ್ಸಿಯೇಷನ್ ಏನು, ಇಟ್ ಇಸ್ minus 1 by x square. This is the answer. Going on to the next one. ಈಸಿ ಇದೆ ಅಲ್ಲ? ಓಕೆ. ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಇದೆ. ಸೊ ಇಲ್ಲಿಂದ ಹುಷಾರಾಗಿರ್ಬೇಕು ನಾವು. ಲೆಟ್ ಮಿ ರೈಟ್ y is equal to x into cos x. ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಗಿವನ್ ಬೈ dy by dx. ಇದನ್ನ u ಅಂತ ತಗೋತೀನಿ, ಇದನ್ನ v ಅಂತ ತಗೋತೀನಿ. ಸೊ x into minus sin x, ನಾನು cos x ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ, ಪ್ಲಸ್ cos x into 1. ಸೊ ಏನಿದೆ ಇವಾಗ, ದ ಫಸ್ಟ್ ಡೆರಿವೇಟಿವ್ ಯು ಹ್ಯಾವ್ ಇಸ್ dy by dx is equal to minus x into sin x ಪ್ಲಸ್ cos x. ಓಕೆ, ಈಗ ಸೆಕೆಂಡ್ ಡೆರಿವೇಟಿವ್ ಮಾಡ್ತಾ ಇರೋದು ನಾವು. ಈಗ ಫಸ್ಟ್ ಡೆರಿವೇಟಿವ್ ಆಯ್ತು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನ್ ಮಾಡ್ಬೇಕು, ಇದನ್ನೇ ಕ್ವಶನ್ ಅಂತ ಅನ್ಕೋಬೇಕು, ಇಲ್ಲಿ ಸಿಕ್ಕಿರೋದೇ ಕ್ವಶನ್ ಅಂತ ಅನ್ಕೋಬೇಕು, ಫರ್ದರ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಇದೆ, ಮೈನಸ್ ಹಂಗೆ ಇರ್ಲಿ. ಓಕೆ, ದಿಸ್ ಇಸ್ ಅಗೇನ್ ಲುಕಿಂಗ್ ಲೈಕ್ ಪ್ರಾಡಕ್ಟ್ ರೂಲ್ ಅಲ್ವಾ? ಸೊ ಈಗ ಏನಾಗುತ್ತೆ, ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು 1 ಆಗುತ್ತೆ, ಸೈನ್ ಎಕ್ಸ್ ಇಂಟು 1. ಸೊ ನಾನು ಫಸ್ಟ್ ಪಾರ್ಟ್ ಮುಗೀತು, ಪ್ಲಸ್ ಕಾಸ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಈಗೆಲ್ಲ ಸಿಂಪ್ಲಿಫೈ ಮಾಡಿ ಬರ್ಬೋಣ. ಮೈನಸ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು 1 ಏನಾಗುತ್ತೆ, ಸೈನ್ ಎಕ್ಸ್. ಓಕೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಯು ಕ್ಯಾನ್ ಸ್ಟಾಪ್ ಇರ್, ಅಥವಾ ನೀವು ಬ್ರಾಕೆಟ್ ಓಪನ್ ಮಾಡಿ ಮೈನಸ್ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೂ ಓಕೆ, ರೈಟ್? Going on to the next question, x cube into log x. Y is equal to x cube into log x. Again, ತಿರ್ಗಾ ಪ್ರಾಡಕ್ಟ್ ರೂಲ್ ತರ ಕಾಣಿಸ್ತಾ ಇದೆ ಇದು. ಸೊ ನಾನು ಏನ್ ಮಾಡಬೇಕು, dy by dx is equal to ಫಸ್ಟ್ x ಕ್ಯೂಬ್ ನ ಹಂಗೆ ಇಟ್ಕೋತೀನಿ, log x ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ, x ಕ್ಯೂಬ್ into 1 by x ಪ್ಲಸ್ log x ನ ಹಂಗೆ ಇಟ್ಕೋತೀನಿ. ಏನ್ ಮಾಡ್ಬೇಕು ಈಗ, log x into x ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ವಿಚ್ ಇಸ್ ಗೋಯಿಂಗ್ ಟು ಗಿವ್ ಮಿ 3x ಸ್ಕ್ವೇರ್, ರೈಟ್? ಸೊ ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಮಾಡ್ತೀನಿ. ಸೊ ಏನ್ ಬರುತ್ತೆ ಇಲ್ಲಿ, ಎಕ್ಸ್ ಸ್ಕ್ವೇರ್ ಬರುತ್ತೆ ಪ್ಲಸ್ ಲಾಗ್ ಎಕ್ಸ್ ಇಂಟು 3x ಸ್ಕ್ವೇರ್ ಬರುತ್ತೆ, ರೈಟ್? ನೀವು ಇದನ್ನ ಹಿಂಗೆ ಇಟ್ಕೊಂತೀರಾ ಅಂದ್ರೆ ಓಕೆ, ಹೆಂಗಿದ್ರು ನಾವು ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ dy by dx ಇಸ್ ದಿಸ್ ಒನ್,
ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್, ಯಾಕಂದ್ರೆ ಸೆಕೆಂಡ್ ಆರ್ಡರ್ ಬೇಕು. ಸೊ ಡಿಫ್ರೆನ್ಶಿಯೇಟಿಂಗ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ ಇವಾಗ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಹೆಂಗಿದ್ರು ಅಡಿಷನ್ ಇದೆ, ಸೊ ಇದು ಸೆಪರೇಟ್ ಇದು ಸೆಪರೇಟ್, ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 2x ಬರುತ್ತೆ, ಲೆಟ್ಸ್ ನಾಟ್ ವರಿ ಅಬೌಟ್ ದಟ್. ಪ್ಲಸ್ ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ, ಇಟ್ ಇಸ್ ಲುಕಿಂಗ್ ಲೈಕ್ ಯು ವಿ ಫಾರ್ಮ್ ಅಲ್ವಾ. ಸೊ ಯು ಇಂಟು ಫಸ್ಟ್ ಏನ್ ಮಾಡ್ಬೇಕು, ಯು ಹಂಗೆ ಬರಿಬೇಕು, ವಿಚ್ ಮೀನ್ಸ್ ಲಾಗ್ ಎಕ್ಸ್ ನ ಹಂಗೆ ಬರಿಬೇಕು. ಡಿಫ್ರೆನ್ಶಿಯೇಟ್ ವಿ, ಲಾಗ್ ಎಕ್ಸ್ ಇಂಟು 3x ಸ್ಕ್ವೇರ್ ಇದೆ, ಸೊ 3 ಹಂಗೆ ಇರುತ್ತೆ, ಇಂಟು 2x ಆಗುತ್ತೆ, ರೈಟ್. ಪ್ಲಸ್ ಈಗ 3x ಸ್ಕ್ವೇರ್ ಹಂಗೆ ಇರಬೇಕು, ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಇಂಟು 1/x, ಅಂಡ್ ಇಲ್ಲಿರೋ ಎಕ್ಸ್ ಇಲ್ಲಿ 1x ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಸೊ ಇಸ್ ಈಕ್ವಲ್ ಟು ಯಾವ್ದಾದ್ರು ಲೈಕ್ ಟರ್ಮ್ಸ್ ಇದೆಯಾ ನೋಡಿ, 2x ಇದೆ, ಇಲ್ಲಿ 3x ಇದೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 5x. ಪ್ಲಸ್ ಇಲ್ಲೇನಾಗುತ್ತೆ, 3 ಇಂಟು 2x ಇಸ್ 6x, ಸೊ 6x ಇಂಟು ಲಾಗ್ ಎಕ್ಸ್ ಇದೆ. ಸೊ ದಿಸ್ ಇಸ್ ದ answer. So the sixth one, e power x into sin 5x. First let's write the given function in the form of y. Y is equal to e power of x sin 5x. Okay, so let's start the differentiation. First y dash is equal to, this is of the form u into v alwa. So e power x into sin ax ಫಾರ್ಮಲ್ ಇದೆ, ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದ್ರೆ, ಸೊ 5 cos 5x ಬರುತ್ತೆ, ಪ್ಲಸ್ ಇಲ್ಲಿಗೆ ಸ್ಟಾಪ್ ಆಗಲ್ಲ, sin 5x into e power of x. Differentiation of e power of x is the same thing, e power x ಬರೀತೀವಿ, right. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ತಿರ್ಗಾ ಮಾಡಿದಾಗ y ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು, ಇದನ್ನ ಮಾಡಕ್ಕೆ ಮುಂಚೆ ಇದನ್ನ ನಾರ್ಮಲ್ ಆಗಿ ನಾನು ಏನಂತಾರೆ ನಾರ್ಮಲ್ ಆಗಿ ಬರ್ಕೊಂಡ್ಬಿಡ್ತೀನಿ ಫಸ್ಟ್, ಸೊ ದಟ್ ಯು ನೋ ಇಟ್ ವೋಂಟ್ ಕಾಸ್ ಮಿ ಹೆಡ್ ಏಕ್ ಆಫ್ಟರ್ವರ್ಡ್ಸ್. ಸೊ ಏನ್ ಮಾಡ್ತೀನಿ, ಇದನ್ನ y ಡಬಲ್ ಡ್ಯಾಶ್ ಮಾಡಕ್ಕಿಂತ ಮುಂಚೆ ಇದನ್ನ ನೀಟಾಗಿ ಫಸ್ಟ್ y ಡ್ಯಾಶ್ ಇಸ್ ಈಕ್ವಲ್ ಟು 5 ಆಚೆ ಕಡೆ ಹಾಕ್ಬಿಡ್ತೀನಿ, e power of x ಇಂಟು cos 5x ಪ್ಲಸ್ sin 5x ಇಂಟು e power of x. ಇದು ಹಂಗೆ ಇರಲಿ, ಬಿಕಾಸ್ ನೆಕ್ಸ್ಟ್ ನಾನು ಏನಾದ್ರು ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಆ ಕಾನ್ಸ್ಟೆಂಟ್ ಪ್ರಾಬ್ಲಮ್ ಮಾಡಬಾರ್ದು. ಸೊ ಕಂಟಿನ್ಯೂಯಿಂಗ್ ಅಗೈನ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ತಿರ್ಗಾ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, y ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, ಏನು ಚೇಂಜ್ ಆಗಲ್ಲ. ಅಗೈನ್ ಒಳಗಡೆ ನಮಗ್ ಪ್ರಾಡಕ್ಟ್ ರೂಲ್ ಕಾಣಿಸ್ತದೆ, ಕರೆಕ್ಟಾ. ಸೊ ಏನ್ ಮಾಡ್ಬೇಕೀಗ, ಅಪ್ಲೈ ದ ಪ್ರಾಡಕ್ಟ್ ರೂಲ್. ಇ ಪವರ್ ಆಫ್ ಎಕ್ಸ್ ಫಸ್ಟ್ ಹಂಗೆ ಇರುತ್ತೆ, ಕಾಸ್ 5x ಏನಾಗುತ್ತೆ, ಇಟ್ ಈಸ್ ಸೈನ್ 5x ಆಗುತ್ತೆ, ಬಟ್ ಸೈನ್ ಮೈನಸ್ ಆಗುತ್ತೆ, ಸೊ ನಾನು -5 ಅಂತ ಇಲ್ಲಿ ಬರೀತೀನಿ, ಯಾಕಂದ್ರೆ ಕಾಸ್ ಎ ಎಕ್ಸ್ ಮೈನಸ್ ಎ ಸೈನ್ ಎ ಎಕ್ಸ್, ಎ ಜಾಗದಲ್ಲಿ 5 ಇದೆ ಅಷ್ಟೇ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಪ್ಲಸ್ ಕಾಸ್ 5x ಹಂಗೆ ಇರುತ್ತೆ ಇಂಟು ಇ ಪವರ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಪ್ಲಸ್ ಇಲ್ಲೂ ಅಷ್ಟೇ, ತಿರ್ಗಾ ಇದು ಯು ವಿ ಫಾರ್ಮಲ್ ಇದೆ, ಸೊ ಅದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. ಸೈನ್ 5x ಫಸ್ಟ್ ಹಂಗೆ ಇಟ್ಕೋತೀನಿ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಆಫ್ ಎಕ್ಸ್ ಇಟ್ ಸೆಲ್ಫ್, ಪ್ಲಸ್ ಈಗ ಏನ್ ಮಾಡ್ಬೇಕು, ಇ ಪವರ್ ಆಫ್ ಎಕ್ಸ್ ಹಂಗೆ ಬರೀಬೇಕು, ಸೈನ್ 5x ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ದಟ್ ಈಸ್ ನಥಿಂಗ್ ಬಟ್ 5 cos 5x. ಓಕೆ, ಸೇಮ್ ತಿರ್ಗಾ ಕಾನ್ಸ್ಟೆಂಟ್ಸ್ ಎಲ್ಲ ಆಚೆ ತೆಗೆಯೋಣ, ವಿಲ್ ಸಿ ವಾಟ್ ಹ್ಯಾಪನ್ಸ್ ಇವಾಗ. ಸೊ ಇಲ್ಲಿ ನಾನು ಕಾನ್ಸ್ಟೆಂಟ್ ಆಚೆ ತೆಗೆದ್ರೆ ಇರೋದೇ ಒಂದು ಕಾನ್ಸ್ಟೆಂಟ್ -5, ಸೊ ಅದನ್ನ ನಾನು ಆಚೆ ತೆಗಿತೀನಿ ಹಿಂಗೆ. ಸೊ ಏನಾಗುತ್ತಿದು, ಅಥವಾ ನೀವು ಇದನ್ನೇ ಮಲ್ಟಿಪ್ಲೈ ಮಾಡ್ತೀರಾ ಒಳಗಡೆ ಅಂದ್ರು, ದಿಸ್ ವಿಲ್ ಬಿ -25 e ಪವರ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ 5 cos 5x ಇಂಟು ಇ ಪವರ್ ಆಫ್ ಎಕ್ಸ್. ಓಕೆ, ಇಲ್ಲಿ ಯಾವ್ದಾದ್ರು ಕಾನ್ಸ್ಟೆಂಟ್ ಇದೆಯಾ, 5 ಇದೆ, ಅದು ಬರೀ ಇದಕ್ಕಿದೆ, ಇದೇನು ನಮ್ಗೆ ಪ್ರಾಬ್ಲಮ್ ಮಾಡಲ್ಲ. ಪ್ಲಸ್ ಏನ್ ಬರೀತೀನಿ ಇವಾಗ, ಸೈನ್ 5x ಇಂಟು ಇ ಪವರ್ ಆಫ್ ಎಕ್ಸ್, ಇದು ಹಂಗೆ ಇರುತ್ತೆ, ಪ್ಲಸ್ 5 ಇಂಟು ಇ ಪವರ್ ಆಫ್ ಎಕ್ಸ್ ಕಾಸ್ 5x. ಇಲ್ಲಿಗೆ ನಮ್ಮ 6th one ಮುಗೀತು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ಇ ಪವರ್ 6x ಇಂಟು ಕಾಸ್ 3x, y is equal to e power 6x into cos 3x. ಓಕೆ, ಫಸ್ಟ್ ಏನ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕು. ಸೊ ಏನಾಗುತ್ತೆ, dy by dx is equal to d by dx of e power 6x into cos 3x. ಟಿಪಿಕಲ್ ವಿತ್ ಸ್ಟೆಪ್ಸ್ ಹೇಳ್ತಾ ಇದೀನಿ. This is of the form u and v, you will apply product rule. So dy by dx ಏನಾಗುತ್ತೆ, dy by dx is equal to, first e power 6x ಹಾಗೆ ಇಟ್ಕೋತೀನಿ, and I'll differentiate cos 3x. Differentiation of cos 3x is -3 sin 3x. Next plus cos 3x ಹಂಗೆ ಇರಬೇಕು, differentiation of e power 6x ಇದೆ, and we know e power ax ಇದೆ ಅಂದ್ರೆ that is nothing but a into e power ax ಅದು. ಓಕೆ, ಸೊ ಇಲ್ಲಿ 6 ಇದೆ ಎ ಜಾಗದಲ್ಲಿ, ಸೊ 6 ಇಂಟು ಇ ಪವರ್ 6x. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಗಾಟ್. ಈಗ ಕಾನ್ಸ್ಟೆಂಟ್ ಎಲ್ಲ ಇದೆ, ಕಾನ್ಸ್ಟೆಂಟ್ ಎಲ್ಲ ಆಚೆ ತೆಗೆದ್ಬಿಡ್ತೀನಿ, ಸೊ ದಟ್ ಇಟ್ ಡೋಂಟ್ ಬಿ ಅ ಹೆಡ್ ಏಕ್ ಆಫ್ಟರ್ವರ್ಡ್ಸ್. ಇ ಪವರ್ 6x ಇಂಟು ಸೈನ್ 3x ಅಂತ ಬರೀತೀನಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ 6 ನ ಆಚೆ ತಗೋತೀನಿ, ಇಂಟು ಕಾಸ್ 3x
ಇಂಟು ಇ ಪವರ್ 6x ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಗೇನ್ ಡಿಫ್ರೆನ್ಶಿಯೇಟಿಂಗ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ನಾನು ಈಗ ಎರಡನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಲೆಟ್ ಮೀ ಜಸ್ಟ್ ಕಲರ್ ಚೇಂಜ್ ಮಾಡ್ಬಿಡ್ತೀನಿ ಸೊ ಅದು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈಗ ಎರಡು ಪಾರ್ಟ್ ಇದೆ. ಒಂದು ಯು ಡಾಟ್ ವಿ, ಇಲ್ಲೂ ಪ್ರಾಡಕ್ಟ್ ರೂಲ್ ಇದೆ, ಇಲ್ಲೂ ಪ್ರಾಡಕ್ಟ್ ರೂಲ್ ಇದೆ. ಓಕೆ, ಸೊ -3 ಹಂಗೆ ಆಚೆ ಇರ್ಲಿ, -3 ಆಚೆ ಇರ್ಲಿ, ನಾನು ಬ್ರಾಕೆಟ್ ಓಪನ್ ಮಾಡ್ತೀನಿ. ರೈಟ್, ಏನು ಬ್ರಾಕೆಟ್ ಓಪನ್ ಮಾಡ್ತೀನಿ, ಇಲ್ಲಿ ಏನ್ ಬರುತ್ತೋ ಅದನ್ನ ಡೈರೆಕ್ಟ್ ಆಗಿ ಬರಿತೀನಿ, ಇಲ್ಲೇನ್ ಬರುತ್ತೋ ಅದನ್ನ ಡೈರೆಕ್ಟ್ ಆಗಿ ಬರಿತೀನಿ. ಇ ಪವರ್ 6x ಹಾಗೆ ಇಟ್ಕೋತೀನಿ. ಇ ಪವರ್ 6x ಹಾಗೆ ಇದ್ರು sin 3x ಏನಾಗುತ್ತೆ, 3 ಆಲ್ರೆಡಿ ಆಚೆ ಕಡೆ ಇದೆ, 3 cos 3x. ತಿರ್ಗಾ ಇನ್ನೊಂದ್ ಸ್ಟೆಪ್ ಏನಕ್ಕೆ ಬರೆಯೋದು ಅಂತ ಸೈಡ್ ಅಲ್ಲಿ ಬರ್ತೀನಿ ಅಷ್ಟೇ. ರೈಟ್, ನೆಕ್ಸ್ಟ್ ಪ್ಲಸ್ sin 3x ಹಂಗೆ ಬರಿತೀನಿ. ಇ ಪವರ್ 6x ಏನಾಗುತ್ತೆ, 6 ಇಂಟು ಇ ಪವರ್ 6x ಆಗುತ್ತೆ. ಸೊ 6 ಇಲ್ಲಿ ಬರಿತೀನಿ, ಇ ಪವರ್ 6x ಈ ಕಡೆ ಬರಿತೀನಿ. ಸೊ ಫಸ್ಟ್ ಪಾರ್ಟ್ ಮುಗೀತು. ಪ್ಲಸ್ 6 ಇದೆ, ಸೊ 6 ನ ಹಾಗೆ ಇಟ್ಕೊಂಡು cos 3x ಇದೆ, cos 3x ಹಂಗೆ ಬರಿಬೇಕು, ಇಂಟು ಇ ಪವರ್ 6x ಇದೆ. ಸೊ 6 ಇಂಟು ಇ ಪವರ್ 6x ಬರ್ತೀನಿ. ಪ್ಲಸ್ ಇ ಪವರ್ 6x ಹಾಗೆ ಇರಬೇಕು, cos 3x ನ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕು, ವಿಚ್ ಇಸ್ ನಥಿಂಗ್ ಬಟ್ -3 sin 3x, -3 sin 3x. ಓಕೆ, ಸೊ ಇಲ್ಲಿಗೆ ಮುಗೀತು. ಲಾಸ್ಟ್ ಇವಾಗ -3 ಇದನ್ನೆಲ್ಲ ಏನು ಟಚ್ ಮಾಡಲ್ಲ, ಹಂಗೆ ಇಟ್ರು ಕರೆಕ್ಟ್ ಆನ್ಸರ್. ಇಂಟು ಅಥವಾ ನೀವು ಮಲ್ಟಿಪ್ಲೈ ಮಾಡ್ತೀರಾ ಲಾಸ್ಟ್ ಟೈಮ್ ಮಾಡ್ದಂಗೆ ಅಂದ್ರೆ ದಟ್ ಈಸ್ ಆಲ್ಸೋ ಫೈನ್. ಸೊ ಏನ್ ಲೆಟ್ಸ್ ಮಲ್ಟಿಪ್ಲೈ ಅಲ್ವಾ, ನಾರ್ಮಲ್ ಆಗಿ ಒಂದೇ ಫಾರ್ಮ್ ಅಲ್ಲಿ ಸಿಕ್ಬಿಡುತ್ತೆ ನಮ್ಗೆ. ಸೊ ಲೆಟ್ಸ್ ಜಸ್ಟ್ ಮಲ್ಟಿಪ್ಲೈ. ಏನ್ ಮಾಡಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಲೆಟ್ಸ್ ಮಲ್ಟಿಪ್ಲೈ ಎವ್ರಿಥಿಂಗ್, ಎಲ್ಲ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ -3 ಇಂಟು 3 ವಿಲ್ ಬಿ -9 ಇ ಪವರ್ 6x cos 3x ಪ್ಲಸ್ -3 ಇಂಟು -3 into plus 6 will be -18 sin 3x into e power 6x plus ಇಲ್ಲೇನಾಗುತ್ತೆ plus 36 cos 3x into e power 6x plus ಪ್ಲಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಆಗುತ್ತೆ ಯಾಕಂದ್ರೆ ಕಾನ್ಸ್ಟೆಂಟ್ ಇರೋದು -3 ಅಲ್ಲಿ ಅಲ್ವಾ. ಸೊ -18 ಇಂಟು sin 3x e ಪವರ್ 6x. ಈ ಯಾವ್ದು ಲೈಕ್ ಟರ್ಮ್ಸ್ ಇದೆ ನೋಡಿ, ಲೈಕ್ ಟರ್ಮ್ಸ್ ಇದೆ ಯು ಕ್ಯಾನ್ ಸಬ್ಟ್ರಾಕ್ಟ್ ಎವ್ರಿಥಿಂಗ್. ಯಾವ್ದು ಇದೆ ಲೈಕ್ ಟರ್ಮ್ಸ್ ಇಲ್ಲಿ? ಈಗ ಆಸ್ ಫಾರ್ ಆಸ್ ಐ ಕ್ಯಾನ್ ಸಿ e ಪವರ್ 6x cos 3x ಇದೇ ಸೇಮ್ ಎಲ್ಲಿದೆ, e ಪವರ್ 6x cos 3x, e ಪವರ್ 6x cos 3x ಇಲ್ಲಿದೆ. ರೈಟ್, ಸೊ 36 -9 ಎಷ್ಟು ಬರುತ್ತೆ, 27 ಬರುತ್ತೆ. ಸೊ 27 e ಪವರ್ 6x ಇಂಟು cos 3x ಆಗುತ್ತೆ. ಅದೇ ತರ ಇಲ್ಲಿ -18 ಇದೆ, ಇಲ್ಲೂ -18 ಇದೆ. ಕರೆಕ್ಟ್ ಆಗಿದೆಯಾ ನಾವು ಮಾಡಿರೋದು? ಎಸ್, ಕರೆಕ್ಟ್ ಆಗಿದೆ. ಸೊ -36 ಇಂಟು sin 3x ಇಂಟು ಇ ಪವರ್ 6x. ಇಲ್ಲಿಗೆ ಎಷ್ಟನೇ ಕ್ವೆಶನ್ ಇದು? 7th ಕ್ವೆಶನ್ ಮುಗೀತು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, tan ಇನ್ವರ್ಸ್ ಆಫ್ x ಇದೆ. tan ಇನ್ವರ್ಸ್ ಆಫ್ x. ಓಕೆ, ಸೊ ಲೆಟ್ ಸ್ಟಾರ್ಟ್. ಸಿಂಪಲ್ ಆಗಿದೆ ಇದು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಾವು ಓದಿದೀವಿ ಇದನ್ನ. ರೈಟ್, y is equal to tan ಇನ್ವರ್ಸ್ ಆಫ್ x. So differentiate with respect to x. dy by dx is equal to 1 by 1 plus x square. Okay. Next, ಈಗ ತಿರ್ಗಾ differentiate with respect to x. Again differentiate with respect to x. So ತಿರ್ಗಾ differentiate ಮಾಡಿದ್ರೆ ಏನಾಗುತ್ತೆ? d by dx of dy by dx is equal to d by dx of 1 by 1 plus x square ಆಗುತ್ತೆ. ಇದು ಯಾವ ಫಾರ್ಮಲ್ ಇದೆ? 1 by x ಫಾರ್ಮಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಇಸ್ ಈಕ್ವಲ್ ಟು ದಿಸ್ ಇಸ್ ಆಫ್ ದ ಫಾರ್ಮ್ 1 by x. ಸೊ 1 by x ಡಿಫ್ರೆನ್ಸಿಯೇಷನ್ ಏನು? -1 by 1 ಪ್ಲಸ್ ಅದೇ -1 by x ಸ್ಕ್ವೇರ್ ಇತ್ತು ಅಲ್ವಾ. ಸೊ ನಾನು ಇಲ್ಲೂ ಸ್ಕ್ವೇರ್ ಮಾಡ್ತೀನಿ, ಬಟ್ ಸಿನ್ಸ್ ದಿಸ್ ಇಸ್ ಅ ಕಾಂಪೋಸಿಟ್ ಫಂಕ್ಷನ್ d by dx ಆಫ್ 1 plus x ಸ್ಕ್ವೇರ್ ಮಾಡ್ತೀನಿ. ಸೊ ಯುವರ್ d square y by dx square is equal to -1 by 1 plus x square whole square into differentiation of 0 is 1 is 0, x square is 2x. So answer ಏನು ಬರುತ್ತೆ? d square y by dx square minus 2x by 1 plus x square whole square. This is the answer. Okay, moving on. Next question, 9th one, log of log x. Okay, same ತಿರ್ಗಾ this is also a composite function, log of log x. ಈ ತರ ಸುಮಾರು ಪ್ರಾಬ್ಲಮ್ ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಅಲ್ಲೇ ಮಾಡಿದೀವಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ y dash is equal to 1 by log x ಬರುತ್ತೆ, and I have to differentiate log x again because something ಇದೆ ಅಲ್ಲಿ, right? So d by dx of log x ಬರುತ್ತೆ. So continuing, y dash is equal to ಏನಾಗುತ್ತೆ? 1 by log x into ಇಲ್ಲಿ ಏನ್ ಬರುತ್ತಿದೋ, this is again 1 by x. Okay,
ಸೊ y ಡ್ಯಾಶ್ ಏನ್ ಬಂತು 1 by ಎರಡನ್ನ ಮಲ್ಟಿಪ್ಲೈ ಮಾಡ್ಬೋದು ನಾನು x ಇಂಟು ಲಾಗ್ x ಬಂದಿದೆ. ಓಕೆ, ನೆಕ್ಸ್ಟ್ ಅಗೈನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಈಗ y ಡಬಲ್ ಡ್ಯಾಶ್ ಆಗುತ್ತೆ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್, ಇದು ಬರೆದ್ರೆ ನೀಟಾಗಿ ಗೊತ್ತಾಗುತ್ತೆ ಅಂತ ಬರಿತಾ ಇದೀನಿ ಅಷ್ಟೇ, 1 by x ಇಂಟು ಲಾಗ್ x. ತಿರ್ಗಾ ಇದು ಹೆಂಗ್ ಕಾಣಿಸ್ತಾ ಇದೆ, ದಿಸ್ ಇಸ್ ಆಫ್ ದ ಫಾರ್ಮ್ 1 by x ತರ ಕಾಣಿಸ್ತಾ ಇದೆ, ಬಟ್ x ಜಾಗದಲ್ಲಿ ಬೇರೆ ಏನೋ ಇದೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 by x ಸ್ಕ್ವೇರ್ ಬರಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು, ಇಲ್ಲೇ ಮಾಡ್ತೀನಿ, y ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಸಾರ್ಟೆಡ್ x log x ಹೋಲ್ ಸ್ಕ್ವೇರ್, ಇದು ಹಂಗೆ ಇರುತ್ತೆ. ಓಕೆ, -1 by x log x ಹೋಲ್ ಸ್ಕ್ವೇರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ x ಇಂಟು ಲಾಗ್ x ಮಾಡಬೇಕು ಅಲ್ವಾ. ಸೊ ಅಂಡ್ ಐ ಕ್ಯಾನ್ ಸಿ ಹಿಯರ್, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕು ನಮಗೆ, ರೈಟ್. ಸೊ ಕಂಟಿನ್ಯೂಯಿಂಗ್ ಏನ್ ಬಂದಿದೆ ಇವಾಗ, y ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು -1 by x ಇಂಟು ಲಾಗ್ x ಹೋಲ್ ಸ್ಕ್ವೇರ್ ಇಂಟು ಏನಾಗುತ್ತೆ ಇವಾಗ, ಇಲ್ಲಿ ನಾನು ಡಿಫ್ರೆನ್ಶಿಯೇಟ್ ಮಾಡಿದೆ ಪ್ರಾಡಕ್ಟ್ ರೂಲ್, x ಇಂಟು 1 by x ಪ್ಲಸ್ ಲಾಗ್ x ಇಂಟು 1 ವಿಚ್ ಇಸ್ ನಥಿಂಗ್ ಬಟ್ ಲಾಗ್ x ಇಟ್ ಸೆಲ್ಫ್. x ಕ್ಯಾನ್ಸಲ್ ಮಾಡ್ತೀನಿ. ಸೊ ಐ ಹ್ಯಾವ್ 1 ಪ್ಲಸ್ ಲಾಗ್ x ಇದೆ. ಸೊ ಮೈನಸ್ ಜೊತೆಗಿದ್ರೆ ಮೈನಸ್ ಆಫ್ 1 ಪ್ಲಸ್ ಲಾಗ್ x ಡಿವೈಡೆಡ್ ಬೈ x ಇಂಟು ಲಾಗ್ x ಹೋಲ್ ಸ್ಕ್ವೇರ್. ದಿಸ್ ಇಸ್ ಯೋರ್ 9th one. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ಸೈನ್ ಆಫ್ ಲಾಗ್ x. ಇದು ಅದೇ ಸಂವಾಟ್ ಅದೇ ಸೇಮ್ ಅದೇ ತರ ಬರುತ್ತೆ, ಕಾಂಪೋಸಿಟ್ ಫಂಕ್ಷನ್. y ಇಸ್ ಈಕ್ವಲ್ ಟು ಸೈನ್ ಆಫ್ ಲಾಗ್ x. ಸೇಮ್ ತಿರ್ಗಾ ನೀವು ಆ ಸೆಂಟೆನ್ಸ್ ಬರೀತೀರಾ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಇಸ್ ಈಕ್ವಲ್ ಟು ಸೈನ್ ಆಫ್ ಲಾಗ್ x ಇದೆ. ಸೊ ಕಾಸ್ ಆಫ್ ಲಾಗ್ x ಆಗುತ್ತೆ, ಬಟ್ ಸಿನ್ಸ್ ದಿಸ್ ಇಸ್ ಅ ಕಾಂಪೋಸಿಟ್ ಫಂಕ್ಷನ್, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ x ಇಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಕಾಸ್ ಆಫ್ ಲಾಗ್ x ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ x ಏನು 1 by x. ಇದನ್ನ ಹೆಂಗ್ ಬರಿಬಹುದು, ಕಾಸ್ ಆಫ್ ಲಾಗ್ x ಡಿವೈಡೆಡ್ ಬೈ x ಅಂತ ಬರಿಬಹುದು. ಸೊ ದಿಸ್ ಇಸ್ ಯೋರ್ ಫಸ್ಟ್ ಡೆರಿವೇಟಿವ್. ಸೆಕೆಂಡ್ ಡೆರಿವೇಟಿವ್ ಏನಾಗುತ್ತೆ, ಸೆಕೆಂಡ್ ಡೆರಿವೇಟಿವ್ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೀವು ಏನ್ ಸಿಕ್ಕಿದೆಯೋ ಫಸ್ಟ್ ಡೆರಿವೇಟಿವ್ ಅದನ್ನ ತಿರ್ಗಾ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್. ಸೊ ಕಾಸ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಈಗ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ದಿಸ್ ಇಸ್ ಆಬ್ವಿಯಸ್ಲಿ ಲುಕಿಂಗ್ ಲೈಕ್ ಯು ಬೈ ವಿ ಫಾರ್ಮ್ ಅಲ್ವಾ. ಸೊ 1 by x ಫಾರ್ಮ್ ಇಲ್ಲ ಇಲ್ಲಿ, ಯಾಕಂದ್ರೆ 1 ಇಲ್ಲ ಡಿನಾಮಿನೇಟರ್ ಅಲ್ಲಿ. ಸೊ ವಿಚ್ ಇಸ್ ವೇರ್ ಐ ಹ್ಯಾವ್ ಟು ಯೂಸ್ ಯು ಬೈ ವಿ ಫಾರ್ಮ್. ಯು ಬೈ ವಿ ಫಾರ್ಮ್ ಯೂಸ್ ಮಾಡಿದ್ರೆ ಎಲ್ರಿಗೂ ಗೊತ್ತಿದೆ ಹೆಂಗ್ ಮಾಡೋದು ಅಂತ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಫಸ್ಟ್ ವಿ ಹಂಗೆ ಇಟ್ಕೋಬೇಕು, ಯು ನ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ವಿ ನ ಹಂಗೆ ಇಟ್ಕೋತೀನಿ, ಯು ಇಸ್ ಕಾಸ್ ಆಫ್ ಲಾಗ್ ಎಕ್ಸ್, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ವಾಟ್ ವಿಲ್ ಯು ಗೆಟ್, ಯು ವಿಲ್ ಬಿ ಗೆಟಿಂಗ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ತಿರ್ಗಾ ಇಂಟು 1 by x ಬರುತ್ತೆ, ರೈಟ್. ಸೊ ದಿಸ್ ಇಸ್ ಯೋರ್ ಯಾವ್ದಿದು, ದಿಸ್ ಇಸ್ ಯೋರ್ ಯು ವಿ ಯು ಡ್ಯಾಶ್ ವಿ. ನೆಕ್ಸ್ಟ್ ಮೈನಸ್ ವಿ ಡ್ಯಾಶ್ ಯು ಮಾಡಬೇಕು, ವಿ ಡ್ಯಾಶ್ ಏನು 1 ಬರುತ್ತೆ, 1 ಇಂಟು ಯು ಏನು ಕಾಸ್ ಆಫ್ ಲಾಗ್ ಎಕ್ಸ್, 1 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಅಂಡ್ ಎನಿವೆ ಇಲ್ಲಿರೋ ಎಕ್ಸ್ ಅಂಡ್ ಇಲ್ಲಿರೋ ಎಕ್ಸ್ ನಾನು ಮಲ್ಟಿಪ್ಲೈ ಮಾಡಿದ್ರೆ, ಇಫ್ ಐ ಸಿ ಎನಿವೆ ಆಲ್ ಆಫ್ ದೆಮ್ ಆರ್ ಮಲ್ಟಿಪ್ಲಿಕೇಶನ್ ಇಲ್ಲಿ. ಸೊ ಈ ಎಕ್ಸ್ ನ ಕ್ಯಾನ್ಸಲ್ ಮಾಡಬಹುದು. ಸೊ ವಿ ಹ್ಯಾವ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಮೈನಸ್ ಇಲ್ಲೇನ್ ಬರುತ್ತೆ, ಮೈನಸ್ 1 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಇದೆ, ಮೈನಸ್ ಕಾಸ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದು. ಸೊ ನಾನು ಮೇ ಬಿ ಮೈನಸ್ ಕಾಮನ್ ತೆಗೆದ್ರೆ ಏನ್ ಬರುತ್ತೆ, ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ದಿಸ್ ಇಸ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ನೆಕ್ಸ್ಟ್ ಕ್ವೆಶ್ಚನ್ 11th one. If y is equal to 5 cos x minus 3 sin x, prove that d square y by dx square plus y is equal to 0. Very important questions. ಈ ತರ ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ಮೇ ಬಿ ಈ ವಿಡಿಯೋ ನಾನು ಫಸ್ಟ್ ಪಾರ್ಟ್ ಸ್ಟಾಪ್ ಮಾಡ್ತೀನಿ, ಇನ್ನ 6 questions ಇದೆ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ, ನಿಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಥವಾ ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಅಲ್ಲಿ ಒಂದು 3 marker or 5 marker ಗ್ಯಾರಂಟಿ ಬರುತ್ತೆ. ಸೊ ದೀಸ್ ಕೈಂಡ್ ಆಫ್ ಕ್ವೆಶ್ಚನ್ಸ್ ಆರ್ 5 markers. ಸೊ ಸಾಲ್ವ್ ಮಾಡೋಣ. ಇಫ್ y is equal to 5 cos 3, y is equal to 5 cos x minus 3 sin x. d square y by dx square ಬೇಕು. So I have told you d square y by dx square ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬೇಕು. So first let's find dy by dx. dy by dx ಏನಾಗುತ್ತೆ, 5 is a constant. So 5 ಹಂಗೆ ಇರುತ್ತೆ, ಮೈನಸ್ sin x ಆಗುತ್ತೆ ಇದು. ಓಕೆ, ಮೈನಸ್ 3 ಇದೆ, 3 ಹಂಗೆ ಇರುತ್ತೆ, ಇದು cos x ಆಗುತ್ತೆ. ಓಕೆ, ಸೊ ದ ಲಾಸ್ಟ್ ಫಾರ್ಮ್, ಸಿಂಪ್ಲಿಫೈಡ್ ಫಾರ್ಮ್ ಏನ್ ಬರುತ್ತೆ, dy by dx is equal to minus 5 sin x minus 3 cos x ಬರುತ್ತೆ, ರೈಟ್.
ಈಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಏನಿದೆಯೋ ಅದನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ 5 sin x minus minus 5 sin x minus 3 cos x. ಓಕೆ, ಸೊ ಈ ತರ ಮೈನಸ್ ಇದ್ದಾಗ ಫಸ್ಟ್ ಸ್ಕೇಲಾರ್ ನ ಆಚೆ ತೆಗಿತೀನಿ. ಫಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಇದೇನಾಗುತ್ತೆ ಮೈನಸ್ 5 sin x, ಓಕೆ, ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಇದೇನಾಗುತ್ತೆ 3 cos x ಆಗುತ್ತೆ. ಓಕೆ, ಓ ಮೈನಸ್ ಇಲ್ಲೂ ಇದೆ, ಮೈನಸ್ 3 cos 3x ಆಗುತ್ತೆ ಅಲ್ವಾ. ಡಿ ಬೈ ಡಿ ಎಕ್ಸ್ ಆಫ್ ಇದು ಒಂದು, ಓಕೆ, ಇದು ಪ್ಲಸ್ ಇರುತ್ತೆ ಬಿಕಾಸ್ ಈ ಮೈನಸ್ ಆಚೆ ಕಡೆ ಇರೋದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕೀಗ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 5 ಆಚೆ ಕಡೆ ತೆಗಿತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ವಿಲ್ ಬಿ ಕಾಸ್ ಎಕ್ಸ್. ಓಕೆ, ನೆಕ್ಸ್ಟ್ ಮೈನಸ್ 3 ಆಚೆ ಕಡೆ ತೆಗಿತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ವಿಲ್ ಬಿ ಮೈನಸ್ ಸೈನ್ ಎಕ್ಸ್. ಸೊ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಮೈನಸ್ 5 ಕಾಸ್ ಎಕ್ಸ್ ಪ್ಲಸ್ 3 ಸೈನ್ ಎಕ್ಸ್ ಆಗುತ್ತೆ. ಓಕೆ, ಸೊ ನಮ್ಗೆ ಏನ್ ಬೇಕಿದೆಯೋ ಅದೆಲ್ಲ ಸಿಕ್ಕಿದೆ ನಮ್ಗೆ. ಈಗ ಲೆಟ್ಸ್ ಪ್ರೂವ್. ಅವ್ರು ಕೇಳಿರೋದೇನು, ಟು ಪ್ರೂವ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಇಲ್ಲಿದೆ ಅಲ್ವಾ, ಅದನ್ನ ಬರೆಯೋಣ ಫಸ್ಟ್. ಮೈನಸ್ 5 ಕಾಸ್ ಎಕ್ಸ್ ಪ್ಲಸ್ 3 ಸೈನ್ ಎಕ್ಸ್. ನೆಕ್ಸ್ಟ್ ವೈ ವ್ಯಾಲ್ಯೂ ಏನು, ವೈ ವ್ಯಾಲ್ಯೂ ಇಸ್ ರೈಟ್ ಹಿಯರ್, ಇದೇ ವೈ ವ್ಯಾಲ್ಯೂ ಅಲ್ವಾ. ಸೊ ವೈ ಜಾಗದಲ್ಲಿ ಅದಷ್ಟು ಬರೆಯೋಣ. 5 ಕಾಸ್ ಎಕ್ಸ್ ಮೈನಸ್ 3 ಸೈನ್ ಎಕ್ಸ್. ಈಗ ಏನಾಗುತ್ತೆ ನೋಡಿ, ಮೈನಸ್ 5 ಪ್ಲಸ್ 5 ಕ್ಯಾನ್ಸಲ್, ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್. ಅವ್ರು ಕೇಳಿದಿದ್ದು ಅದೇ, ನಮಗೆ ಆನ್ಸರ್ 0 ಬರಬೇಕು ಅಂತ. ಸೊ ವಿ ಹ್ಯಾವ್ ಗಾಟ್ 0, ಹೆನ್ಸ್ ಪ್ರೂವ್. ಇಲ್ಲಿಗೆ ನಿಮ್ಮ ಫಸ್ಟ್ ಪಾರ್ಟ್ ಆಫ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮುಗ್ದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಿಕ್ಕಿರೋ ಕ್ವಶನ್ಸ್ ನೆಲ್ಲ ಸಾಲ್ವ್ ಮಾಡಿ ಹಾಕ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಲೆಟ್ಸ್ ಮೀಟ್ ಆಸ್ ಸೂನ್ ಆಸ್ ಪಾಸಿಬಲ್ ಇನ್ ದ ನೆಕ್ಸ್ಟ್ ವಿಡಿಯೋ.